ನನ್ನ ಹತ್ರ ಅಧಿಕಾರ, ಹಿಂದೆ ಪಕ್ಷದ ಜನ, ಹೂ ಅಂದ್ರೆ ನಿನ್ನ ಹೊಡೆದಾಕ ಪೊಲೀಸು, ಇಷ್ಟೆಲ್ಲ ಇದ್ದಾರೆ. ಏನೋ ಇದೆ ಕಿತ್ತಾಕ ನಿನ್ನ ಹತ್ರ? ಕಾನೂನು, ಲಾ, LAW, ಲೀಗಲಿ ಅಡಾಪ್ಟಬಲ್ ವೆಪನ್. ನನಗದು ಬೇಕಾದಾಗ ಬದಲಾಯಿಸೋ ಮದಿರೆ ಮಾನಿನಿ ಬ್ರ್ಯಾಂಡ್ ಸಮಾನ. ಹಾಗಿದ್ದಿದ್ರೆ ಪಾರ್ಲಿಮೆಂಟ್ ನಲ್ಲಿದ್ದವರು ತಿಹಾರ್ ಜೈಲಿಗೆ, ವಿಧಾನಸೌಧದಲ್ಲಿದ್ದವರು ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾನೆ ಇರಲಿಲ್ಲ. ನಾನು ಕೃಷ್ಣ, ಸನ್ ಆಫ್ CM, ಅಂದ್ರೆ ಚನ್ನವೀರ್ ಮಠ್ ಆಲಿಯಾಸ್ ಟೈಗರ್. ಒಂದು ಕೆಲಸ ಮಾಡೋಣ, ನಿನಗೆ ಲೈಫ್ ಥ್ರೆಟ್ ಇರೋ ಬಗ್ಗೆ ಒಂದು ಕಂಪ್ಲೇಂಟ್ ಬರೆದು ಲೋಕಲ್ SP ಗೆ ಮತ್ತೆ IG ಕೊಡೋಣ. ಅದರಿಂದ ಏನ್ ಪ್ರಯೋಜನ? ಛತ್ರಿ ಹಿಡಿಯೋದ್ರಿಂದ ಮಳೆ ನಿಲ್ಲಲ್ಲ, ಆದ್ರೆ ಮೈ ನೆನೆಯಲ್ಲ. ಹಾಗೇನೆ ನಿನ್ನ ಹಿಂದೆ ಬಿದ್ದಿರೋ ಕಿಲ್ಲರ್ಸ್ಗಳಿಗೆ ಭಯ ಹುಟ್ಟತ್ತೆ, ಆಗ ಅವ್ರು ಸೈಲೆಂಟ್ ಆಗ್ಬೋದು. ಕಂಪ್ಲೇಂಟ್ ಕೊಟ್ಟಿದ್ದನ್ನ ಮೀಡಿಯಾ ಮುಂದೆ ಹೇಳಿದ್ರೆ ಸಾಕು, ಅವ್ರ ಪ್ರಶ್ನೆಗಳನ್ನ ಹಾಕ್ತಾರೆ. ಅಲ್ಲ ಕೃಷ್ಣ, ಅವನು ರಾಜಕಾರಣಿ, ಒಂದ್ ಪ್ರಶ್ನೆಗೆ 100 ಉತ್ತರ ಕೊಡ್ತಾನೆ. ಎಲ್ಲ ಉತ್ತರನೂ ಸರಿಗಿರಲ್ಲ, ಆದ್ರೆ ಒಂದು ಒಳ್ಳೆ ಪ್ರಶ್ನೆ ಸಾಕು. ಉತ್ತರ ಹುಡುಕ್ತಾ ಪಾಠ ಹೇಳ್ಕೊಟ್ಟವನ ಹತ್ರಕ್ಕೋ ಇಲ್ಲ ಪ್ರಶ್ನೆ ಹುಟ್ಟಾಕ್ದವನ ಹತ್ರಕ್ಕೋ ಬರಲೇಬೇಕು. ಹಾಗೆ ಮಾಡ್ತೀನಿ. ನನ್ಗೆ ಏನೂ ಗೊತ್ತಾಗ್ತಿಲ್ಲಪ್ಪ. ಯಾಕೆ ಹೇಳು? ದೇವರು ಬ್ಯೂಟಿನ ಹೆಂಗಸರಿ ಕೊಟ್ಟು ಬುದ್ಧಿವಂತಿಕೆನ ಗಂಡಸರಲ್ಲಿಟ್ಟು ಬ್ಯಾಲೆನ್ಸ್ ಮಾಡ್ತಿದ್ದಾನೆ. ಕಂಪ್ಲೇಂಟ್ ರೆಡಿ ಮಾಡ್ಕೊ. ಸರ್ ಕೇಳ್ರಿ. ಇವರು ಹೆಂಗಸರು. ಹೆಂಗಸರು ಅಂದ್ರೆ ಹೆಂಡತಿಯರ? ಹೆಂಡತಿ ಅಂದ್ರೆ ಹೆಂಡತಿ ಅಂತ ಹೇಳ್ತಾ ಇದ್ದೆ. ಇವ್ರ ಹೆಂಗಸರು ಜೊತೆಲಿದ್ದಾರೆ ಅಂತಂದೆ. ಇದು ತಪ್ಪು ಅನ್ಸಲ್ಲ ಸರ್? ಮಂತ್ರಿಯಾಗಿ ರಾಜ್ಯದ ಉದ್ಧಾರ, ಮನುಷ್ಯನಾಗಿ ವಂಶದ ಉದ್ಧಾರದ ಅವಶ್ಯಕತೆ ಇದೆ, ತಪ್ಪೇನಲ್ಲ ಸರ್. ಅಲ್ಲ ಸರ್, ಬಿಡ್ರಿ. ನೀನೇನಾರ ಕೇಳಮ್ಮ. ಇದೇ ರಾಜ್ಯದಲ್ಲಿ ಒಂದ್ ಹೆಣ್ಣು ಪ್ರಾಣ ಭಯದಿಂದ ಓಡಾಡ್ತಿದ್ದಾಳೆ ಅಂತಂದ್ರೆ ಈ ರಾಜ್ಯದ ಲಾ ಅಂಡ್ ಆರ್ಡರ್ ಪರಿಸ್ಥಿತಿ ಏನಾಗಿದೆ ಅಂತ ಹೇಳ್ತೀರಾ ಸರ್? ಹಾದಿಗೆಟ್ಟಿದೆ. ನನ್ನ ಆಜ್ಞೆ ಆದ್ಮೇಲೂ ಹಾಗೆ ಇದ್ರೆ ಜಡ್ಗಟ್ಟಿದೆ, ರಕ್ಷಣೆ ಸಿಕ್ಕಿದ್ರೆ ಸದೃಢವಾಗಿದೆ ಅಷ್ಟೇ. ಸರ್, ನಿಮ್ಮನ್ನ ನೋಡಕ್ಕೆ ಯಾರು ಬಂದಿದ್ದಾರೆ? ಯಾರೇ? ಕೃಷ್ಣ ಅಂತೆ ಸರ್. ಕಳಿಸ್ರಿ. ಸರ್ ನಮಸ್ತೆ. ಹಾಯ್, ನಾನ್ ಸರ್ ಕೃಷ್ಣ. ಅದೇ ಗೆಸ್ಟ್ ಹೌಸು. ಓ ಕೃಷ್ಣ, ಗೊತ್ತು ಗೊತ್ತು ಗೊತ್ತು. ಇವಳು ಐಶ್ವರ್ಯ, ನನ್ನ ಹುಡ್ಬಿ. ಕಮಿಷನರ್ ಮಗಳು? ಹ್ಞೂ ಸರ್. ಪಾಪ ಇವಳು ಅಪ್ಪ ತೀರ್ಕೊಂಡ್ಮೇಲೆ ಇವಳಿಗೆ ಪ್ರಾಣದ ಭಯ. ಜೊತೆಗೆ ಅವ್ರ ಕೊಲೆ ಕೇಸು, ಲಾಯರ್ ನಾಗೇಶ್ ಕೇಸು, ಜೊತೆಗೆ ಚನ್ನವೀರ್ ಮಠ್ ಆಲಿಯಾಸ್ ಟೈಗರ್, ಅವ್ರ ಕೇಸ್ ಏನಾಯ್ತು, ಎಲ್ಲಿವರೆಗೂ ಬಂತು ಅಂತ? ಮುಚ್ಚೋಯ್ತು. ಸತ್ಯ ಹೊರಗೆ ಬರ್ಬೇಕು ಮತ್ತೆ ಬರುತ್ತೆ. ಇನ್ವೆಸ್ಟಿಗೇಷನ್ ಪೊಲೀಸಿಂದ CIDಗೆ, CODಗೆ, CCB, ಬೇಕಾದ್ರೆ CBIಗೆ. ಓಹೋ, ಮಾಡ್ಬೇಕಾಗತ್ತೆ. ಈ ಹುಡುಗಿ ಜವಾಬ್ದಾರಿ, ಆ ಹುಡುಗಿ ಜವಾಬ್ದಾರಿ ನಮ್ಮ ಮೇಲಿದೆ. ನಿಂದೇರೋಗಿರಮ್ಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬನ್ನಿ, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಎಲ್ಲರೂ ಟಿಫನ್ ಮಾಡ್ಕೊಂಡು ಹೋಗ್ರಪ್ಪ. ಏಯ್, ತುಂಬಾ ಬುದ್ಧಿವಂತ ಅನ್ಕೋಬೇಡ. ನೀನಿರೋದು ನನ್ನ ಜಾಗದಲ್ಲಿ. ಒಂದು ಸಲ ನಿಮ್ಮಿಬ್ರು ತೋರಿಸಿದ್ರೆ ನಮ್ ಕಾರ್ಯಕರ್ತರು ನಿಮ್ಮಿಬ್ರನ್ನ ಮುಚ್ಚಿ ನಮ್ ಪಕ್ಷದ ಬಾವುಟ ಹಾರಿಸ್ಬಿಡ್ತಾರೆ ನಿಮ್ ಸಮಾಧಿ ಮೇಲೆ. ಏನ್ ಕಿಸಿತೀಯಾ? ನನ್ನ ಹತ್ರ ಅಧಿಕಾರ, ಹಿಂದೆ ಪಕ್ಷದ ಜನ, ಹೂ ಅಂದ್ರೆ ನಿನ್ನ ಹೊಡೆದಾಕ ಪೊಲೀಸು, ಇಷ್ಟೆಲ್ಲ ಇದ್ದಾರೆ. ಏನೋ ಇದೆ ಕಿತ್ತಾಕ ನಿನ್ನ ಹತ್ರ? ಕಾನೂನು, ಲಾ, LAW, ಲೀಗಲಿ ಅಡಾಪ್ಟಬಲ್ ವೆಪನ್. ನನಗದು ಬೇಕಾದಾಗ ಬದಲಾಯಿಸೋ ಮದಿರೆ ಮಾನಿನಿ ಬ್ರ್ಯಾಂಡ್ ಸಮಾನ. ಹಾಗಿದ್ದಿದ್ರೆ ಪಾರ್ಲಿಮೆಂಟ್ ನಲ್ಲಿದ್ದವರು ತಿಹಾರ್ ಜೈಲಿಗೆ, ವಿಧಾನಸೌಧದಲ್ಲಿದ್ದವರು ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾನೆ ಇರಲಿಲ್ಲ. ನಾನು ಕೃಷ್ಣ, ಸನ್ ಆಫ್ CM, ಅಂದ್ರೆ ಚನ್ನವೀರ್ ಮಠ್ ಆಲಿಯಾಸ್ ಟೈಗರ್. ಟೈಗರ್ ಆಗ ಸ್ಟಿಲ್. ಬಟ್ ಈಗ CM ಅಂದ್ರೆ ಚೀಫ್ ಮಿನಿಸ್ಟರ್ ಅಲ್ಲ, ಕಾಮನ್ ಮ್ಯಾನ್. ಒಬ್ಬ ಕಾಮನ್ ಮ್ಯಾನ್ ತಿರುಗಿ ಬಿದ್ರೆ ಆಳೋ CM ಕೂಡ ಅಳಬೇಕಾಗತ್ತೆ ಅನ್ನೋ ಸತ್ಯನ ನಾನು ತೋರಿಸ್ತೀನಿ. ಐಡೆಂಟಿಟಿ ಕಳ್ಕೊಂಡು ನಮ್ಮ ತಂದೆ ಪಟ್ಟ ಕಷ್ಟನ ಇಷ್ಟಪಟ್ಟು ನೀನ್ ತಗೋಬೇಕು. ಹಾಗೆ ಮಾಡಲಿಲ್ಲ ಅಂತಂದ್ರೆ ನನ್ನ ಹೆಸರು ಕೃಷ್ಣ,
ಸನ್ ಆಫ್ CM ಅಲ್ವೇ ಅಲ್ಲ. ನಮ್ಮ ಬೇಡಿಕೆಗೆ ಸ್ಪಂದಿಸಿದ್ದಾರೆ. ಇಂಥ ನಾಯಕರು ನಮಗೆ ಬೇಕು, ಇರಬೇಕು. ಆಗಲೇ ನಮಗೆ ಸಂತೋಷ. ಬರಲಾ ಸರ್?